ಗೋರ್ಮೆಂಟ್ ಜಾಬ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು SBI ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ ಕಸ್ಟಮರ್ ಸಪೋರ್ಟ್ ಸೇಲ್ಸ್ ಎಂಬ ಹುದ್ದೆಗಳನ್ನು ಬಿಟ್ಟಿದ್ದಾರೆ. ರಿಕ್ರೂಟ್ಮೆಂಟ್ SC ST ಮತ್ತು OBC ಅವರಿಗೆ. ಯಾವ ಥರ ಅರ್ಜಿನ ಮೊಬೈಲಲ್ಲಿ ಹಾಕೋದು ನೋಡೋಣ. ಫಸ್ಟು ಅರ್ಜಿ ಹಾಕೋಕ್ಕೆ ಕ್ಲಿಕ್ ಟು ನ್ಯೂ ರಿಜಿಸ್ಟ್ರೇಷನ್ ಅಂತ ಓದಬೇಕು. ಅಥವಾ ರಿಜಿಸ್ಟರ್ ಆಗಿದೆ, ಆಲ್ರೆಡಿ ಲಾಗಿನ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಬೇಕು. ಫಸ್ಟು ಕ್ಲಿಕ್ ಟು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಮ ಫಸ್ಟ್ ನೇಮ್ ಮತ್ತು ಕನ್ಫರ್ಮ್ ನೇಮ್ ಮತ್ತು ಮಿಡಲ್ ನೇಮ್ ಮತ್ತು ಕನ್ಫರ್ಮ್ ಮಿಡಲ್ ನೇಮ್ ಮತ್ತು ಲಾಸ್ಟ್ ನೇಮ್ ಮತ್ತು ನಿಮ್ಮ ಕನ್ಫರ್ಮ್ ಲಾಸ್ಟ್ ನೇಮ್ನ ಹಾಕಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ, ಕನ್ಫರ್ಮ್ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ, ಆಲ್ಟರ್ನೇಟಿವ್ ನಿಮ್ಮ ತಂದೆ ತಾಯಿದು ಯಾವ್ದಾರ ಇದೆ ಅದನ್ನು ಹಾಕಿ ಮತ್ತು ನಿಮ್ಮ ಇಮೇಲನ್ನು ಹಾಕಿ @gmail.com ಅಂತ ಹಾಕಿ ನಿಮ್ಮ ಸೆಕ್ಯೂರಿಟಿ ಕ್ಯಾಪ್ಚಾವನ್ನು ಹಾಕಿ ಸೇವ್ ಟು ನೆಕ್ಸ್ಟನ್ನು ಕೊಡಿ. ಸೊ ಎಲ್ಲವನ್ನು ಟೈಪ್ ಮಾಡಿ ಫಿಲ್ ಮಾಡಿ. ಸೊ ನೆಕ್ಸ್ಟು ವೆರಿಫಿಕೇಷನ್ ಅಂತ ಬರುತ್ತೆ. ಸೊ ವೆರಿಫಿಕೇಷನಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಸೆಂಡ್ OTP ಹಾಗೂ ನಿಮ್ಮ Gmail ಐಡಿಗೆ ಸೆಂಡ್ OTPಯನ್ನು ಕ್ಲಿಕ್ ಮಾಡಿ. ಫಸ್ಟು ಕ್ಯಾಪ್ಚಾ ಹೊಡೆದು ಆಮೇಲೆ ಮೊಬೈಲ್ ನಂಬರ್ನ ಸೆಂಡ್ OTPನ ಮಾಡಬೇಕು. ಸೊ ನೆಕ್ಸ್ಟ್ ಕೊಟ್ಟ ನಂತರ ಫೋಟೋ ಆ್ಯಂಡ್ ಸಿಗ್ನೇಚರ್ ಕೇಳುತ್ತೆ. ಮತ್ತು ಇಲ್ಲಿ ನಿಮ್ಮ ಫೋಟೋವನ್ನು ಹಾಕಿ ಮತ್ತು ಹಾಗೆ ನಿಮ್ಮದು ಲೈವ್ ಫೋಟೋವನ್ನು ಹಾಕಿ ಮತ್ತು ಸಿಗ್ನೇಚರನ್ನು ಹಾಕಿ. ಮತ್ತು ಇದು ಎಷ್ಟು KB ಇರಬೇಕಂದ್ರೆ 50 KB ಒಳಗೆ ಬಿಲೋ ಇರಬೇಕು. ಫೋಟೋ ಹಾಗೂ ಸಿಗ್ನೇಚರ್ನ ಅದನ್ನ ಅಪ್ಲೋಡ್ ಮಾಡಿ ಫೈಲಿಂದ. ಸೊ ಕ್ವಾಲಿಫಿಕೇಷನ್. ಸೊ ನೆಕ್ಸ್ಟ್ ಫೋಟೋ ಸಿಗ್ನೇಚರ್ ಆದಂಥ ಡೀಟೇಲ್ಸ್ ಅಂದರೆ ಕ್ವಾಲಿಫಿಕೇಷನು, ಎಕ್ಸ್ಪೀರಿಯನ್ಸ್, ಲ್ಯಾಂಗ್ವೇಜನ್ನು ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಸರ್ಕಲ್, ನಿಮ್ಮದು ಯಾವ ಸರ್ಕಲರ್ ಬರುತ್ತೋ ಆ ಸರ್ಕಲ್. ನಮ್ಮದು ಬೆಂಗಳೂರು ಬರುತ್ತೆ, ಸೊ ಹಂಗಾಗಿ ಬೆಂಗಳೂರು ಹಾಕ್ತೀವಿ. ಸೊ ನೆಕ್ಸ್ಟು ನೀವು ಸ್ಟೇಟ್ ಯಾವುದು ಬಂದ್ಬಿಟ್ಟು ಕರ್ನಾಟಕ ಹಾಕ್ತೀರಾ. ನೆಕ್ಸ್ಟು ನೀವು SC STನ OBCನ ಮತ್ತು ಹಾಗೆ ಸರ್ಕ್ಯುಲರಲ್ಲಿ ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜು ಕನ್ನಡ ಲ್ಯಾಂಗ್ವೇಜ್ ಹಾಕ್ತೀರಾ. ನೀವು SC ಆಗಿದ್ರೆ SC ಒತ್ತಿ, ಓಕೆ. ಮತ್ತು ಇಲ್ಲಿ SC OBC ನಂಬರ್ ಕೇಳುತ್ತೆ, ಕ್ಯಾಸ್ಟ್ ಸಬ್ ಕ್ಯಾಸ್ಟ್ ಯಾವುದು, ABC ಅದೆಲ್ಲ ಬರುತ್ತೆ. ಮತ್ತು ನೀವು ಆರ್ ಯು ಟ್ರೈನ್ಡ್ ಅಪ್ರೆಂಟಿಸ್ SBI ಅಂತ ಕೇಳುತ್ತೆ, ಎಸ್ ಅಥವಾ ನೋ ಕೊಡಬೇಕು. ಮತ್ತು ನೆಕ್ಸ್ಟು ನೀವು ಬೆಂಚ್ ಮಾರ್ಕ್ ಡಿಸಬಿಲಿಟಿ ಏನಾರ ಅಂಗವೈಕಲ್ಯ ಇದ್ದರೆ ಎಸ್ ಕೊಡಬೇಕು, ಇಲ್ಲ ಅಂದರೆ ನೋ ಕೊಡ್ಬೇಕು ಅಂಗವೈಕಲ್ಯ ಇದ್ದರೆ. ನೆಕ್ಸ್ಟು ರಿಲಿಜಿಯನ್ ಯಾವ ರಿಲಿಜಿಯನು, ಹಿಂದೂ, ಮುಸ್ಲಿಮ, ಕ್ರೈಸ್ತ ಯಾವ್ದು ಬೇಕೋ ಅದು ಕೊಡಬೇಕು. ನೆಕ್ಸ್ಟು ಆರ್ ಯು ಬಿಲಿಜಿಯನ್ ಮೈನರ್ ಕಮ್ಯುನಿಟಿ, ನೀವು ಏನಾರ ಮುಸ್ಲಿಂ ಜನನ ಮೈನರ್ ಕಮ್ಯುನಿಟಿನಾಗಿದೆ ಎಸ್ ಕೊಡಿ, ಇಲ್ಲ ನೋ ಕೊಡಿ. ಎಸ್ ಅಂತ ಕೊಟ್ಟರೆ ಈ ಥರ ಬರುತ್ತೆ, ನೋ ಅಂತ ಕೊಟ್ಟರೆ ಈ ಥರ. ನೆಕ್ಸ್ಟು ನೀವು ಏನಾರ ಏಜ್ ರಿಲ್ಯಾಕ್ಸೇಷನ್ ಕೇಳ್ತೀರಾ, ಸೀಕಿಂಗ್ ಏಜ್ ರಿಲ್ಯಾಕ್ಸೇಷನ್ ಎಸ್ ಕೊಟ್ಟರೆ, ನೋ ಕೊಟ್ಟರೆ. ನೀವು ಸರ್ವಿಸ್ ಮ್ಯಾನ, ನೀವು ಎಸ್ ಕೊಡ್ರಿ ಅಥವಾ ನೋ ಕೊಡ್ರಿ. ಆರ್ ಯು ಡಿಸೇಬಲ್ ಸರ್ವಿಸ್ ಮ್ಯಾನ್ DXI ಎಸ್ ಇದೆ ಎಸ್ ಕೊಡಿ, ನೋ ಕೊಡಿ. ನೆಕ್ಸ್ಟು ಆಲ್ರೆಡಿ ವರ್ಕಿಂಗ್ SBI ಸರ್ಕ್ಯುಲರ್ ಕ್ರೀಡಾ ಅಕಸ್ಮಾತ್ ವರ್ಕ್ ಮಾಡ್ತಿದೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಹ್ಯಾವ್ ಯು ಎಂಪ್ಲಾಯ್ಡ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಜಿಸ್ಟರ್ಡ್ ಇನ್ ಬ್ಯಾಂಕ್ ಆಫ್ ಸರ್ಕ್ಯುಲರ್ ಕ್ಯಾರಿಡ್ ಬ್ಯಾಂಕಲ್ಲಿ SBI ಬ್ಯಾಂಕಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಎಸ್ ಕೊಡಿ ಅಥವಾ ನೋ ಕೊಡಿ. ಆಮೇಲೆ ನೆಕ್ಸ್ಟು ಅಡ್ವರ್ಟೈಸ್ಮೆಂಟ್ ರಿಪೋರ್ಟ್ ಕ್ಯಾರೆಕ್ಟರ್ ಅಂತ ಕೊಟ್ಟರೆ ಅದು ಕೊಡಿ, ಎಸ್ ಅಥವಾ ನೋ ಕೊಡಿ. ನೆಕ್ಸ್ಟು ನಿಮ್ಮದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಎಲ್ಲ ಆಗಬೇಕು. ನಾನು ಕರ್ನಾಟಕ ಮೇಲೆ ಸೆಲೆಕ್ಟ್ ಮಾಡಿ. ಮತ್ತು ನೆಕ್ಸ್ಟು ಪ್ರಿಫರೆನ್ಸ್ ಯಾವ ಡಿಸ್ಟಿಕಲ್ಲಿ ಆಗಬೇಕು ನೋಡಿ, ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಹುಬ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಡಿಸ್ಟಿಕ್ಕಲ್ಲಿದೆ. ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ. ಮತ್ತು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟ್ರು 2 ಅಂದರೆ ಪ್ರಿಫರೆನ್ಸ್ 2 ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕ್ ಕೊಡಿ. ಮತ್ತು ಮೇನ್ಸ್ ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡಿ. ಕರ್ನಾಟಕ ಬಂದ್ಬಿಟ್ಟು ಕರ್ನಾಟಕ ಸೆಲೆಕ್ಟ್ ಮಾಡಿ. ಕರ್ನಾಟಕದಲ್ಲಿ ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ. ಅದರಲ್ಲೂ ಅಷ್ಟೇ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಹುಬ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ನೆಕ್ಸ್ಟು ಮೇನ್ಸ್ ಎಕ್ಸಾಮಿನೇಷನ್ ಪ್ರಿಫರೆನ್ಸ್ 2 ಅದನ್ನು ಸೆಲೆಕ್ಟ್ ಮಾಡಿ. ನೀವು ಐ ಇಂಟೆಂಡ್ ಟು ಬ್ರಿಂಗ್ ಫಾಲೋವಿಂಗ್ ದ ID ಅಪಿಯರಿಂಗ್ ಟು ಫ್ರಮ್ ದ ID ಪ್ರೂಫ್. ಅದೇ ID ಪ್ರೂಫ್ ಅಂದರೆ ಆಧಾರ್ ಕಾರ್ಡು, ಅದೇ ಇಲ್ಲಿ ನೋಡಿ ID ಪ್ರೂಫ್ ಅಂದರೆ ಪಾಸ್ಪೋರ್ಟ್ ಸೈಡು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಯಾವುದಿರುತ್ತೋ ಆ ID ಮೇಲೆ ಟೈಪ್ ಮಾಡಿ ಅದು ನಂಬರ್ ಹಾಕಿ. ನೆಕ್ಸ್ಟು ನೋಡು, ಇದು ಕೈಂಡ್ಲಿ ಇಂಡಿಕೇಟೆಡ್ ಮೀಡಿಯಂ ಪೇಪರ್ ಪ್ರಿಲಿಮಿನರಿ ಆ್ಯಂಡ್ ಮೇನ್ ಎಕ್ಸಾಮಿನೇಷನ್ ಹೌ ವುಡ್ ಯು ಲೇಕ್ ಪೇಪರ್ ಪ್ರೆಸೆಂಟೇಟಿವ್ ಅಂತ ಇದೆ. ನೀವು ಅಂದರೆ ಯಾವ ಎಕ್ಸಾಮಲ್ಲಿ ಬರೀತೀವಿ ಅಂತಂದರೆ ನಾವು ಕರ್ನಾಟಕದಿಂದ ಇಂಗ್ಲೀಷ್ ಹಾಗೂ ಆ್ಯಂಡ್ ಕನ್ನಡ ಇದ್ರ ಮೇಲೆ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಪರ್ಸ್ನಲ್ ಡೀಟೇಲ್ಸು, ನೀವು ಮೇಲು ಫೀಮೇಲು ಅದೆಲ್ಲ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ನಿಮಗೆ ಯಾರಾದ್ರು ಅಣ್ಣ ತಮ್ಮ ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ನೋ ಅಂತ ಸೆಲೆಕ್ಟ್ ಮಾಡಿ. ನಿಮಗೆ ಮ್ಯಾರಿಡ್ ಆಗಿದೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ನೋ ಸೆಲೆಕ್ಟ್ ಮಾಡಿ. ನಿಮ್ಮ ಆಧಾರ್ ನಂಬರ್ ಹಾಕಿ ಮತ್ತು ಆಧಾರ್ ವೆರಿಫಿಕೇಷನ್ ಅಂತ ಕೊಡಿ. ನಿಮ್ಮ ತಂದೆ ಹೆಸರು, ಮಿಡಲ್ ನೇಮನ್ನು ಮತ್ತು ಕೊನೆ ನೇಮನ್ನು ಹಾಕಿ. ನಿಮ್ಮ ತಾಯಿ ಹೆಸರು, ಮಿಡಲ್ ನೇಮು, ಫಸ್ಟ್ ನೇಮು, ಮಿಡಲ್ ನೇಮು, ಕೊನೆ ನೇಮ್ ಹಾಕಿ. ಮತ್ತು
ಮತ್ತು ಸಪೋಸ್ ಫಸ್ಟ್ ನೇಮು, ಸಪೋಸ್ ಮಿಡಲ್ ನೇಮು ಅಂದರೆ ಯಾರ್ಯಾರ ಅಂದರೆ ತಂದೆ ತಾಯಿ ಇರಲ್ಲ ಅವರಿಗೆ. ನೆಕ್ಸ್ಟ್ ನಿಮ್ಮ ಅಡ್ರೆಸ್ಸನ್ನು ಹಾಕಿ, ಅಡ್ರೆಸ್ ಹಾಕಿ ಪರ್ಮನೆಂಟ್ ಅಡ್ರೆಸ್ ಕೊಟ್ಟು ಇದು ಸೇವ್ ಟು ನೆಕ್ಸ್ಟ್ ಅಂತ ಕೊಡಿ. ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಕೊಟ್ಟು ಸೇವ್ ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಎಲ್ಲ ಫಿಲ್ ಮಾಡಿ. ಸೊ ನಿಮ್ಮ ಗ್ರ್ಯಾಜುಯೇಷನ್ ಡೀಟೇಲ್ಸ್ನ ಕಂಪ್ಲೀಟ್ ಕೊಟ್ಟ ನಂತರ ನಿಮ್ಮ ಗ್ರ್ಯಾಜುಯೇಷನ್ ಆಗಬೇಕು. ಗ್ರ್ಯಾಜುಯೇಷನ್ ಅಂದರೆ ನೀವು ಡಿಗ್ರಿನ ಪಾಸ್ ಹಾಕಿ, ಅಥವಾ ಅಪಿಯರ್ಡು ಫೈನಲ್ ಸೆಮ್ ಇದೆ, ಫೈನಲ್ ಸೆಮ್ ಹಾಕಿ, ಪಾಸ್ ಅಂತ ಹಾಕಿ. ಮತ್ತು ಡಿಗ್ರಿ ಆರ್ಟ್ಸ್ ಮಾಡಿದ್ದೀರಾ, ಸೈನ್ಸ್ ಮಾಡಿದ್ದೀರಾ, ಕಾಮರ್ಸ್ ಮಾಡಿದ್ದೀರಾ, ಯಾವ್ದು ಮಾಡಿದ್ದೀರೋ ಅದ್ರ ಮೇಲೆ ಹಾಕಿ. ನೆಕ್ಸ್ಟು ನೇಮ್ ಆಫ್ ದ ಕಾಲೇಜು, ನಿಮ್ಮ ಕಾಲೇಜ್ ನೇಮ್ ಕೊಟ್ಟು, ಮತ್ತು ನಿಮ್ಮ ಡೇಟ್ ಕೊಡಿ, ನಿಮ್ಮ ಡೇಟ್ ಪಾಸ್ ಆಗಿದ್ದು ಕಾಲೇಜ್ ಯಾವಾಗ ಅಂತಂದು. ಮತ್ತು ನಿಮ್ಮ ಪರ್ಸೆಂಟೇಜ್ ಹಾಕಿ, ಮತ್ತು ಕ್ಲಾಸ್ ಯಾವ ಗ್ರೇಡು, ಫಸ್ಟ್ ಕ್ಲಾಸಾ, ಸೆಕೆಂಡ್ ಕ್ಲಾಸಾ, ತರ್ಡ್ ಕ್ಲಾಸಾ, ಫೋರ್ತ್ ಕ್ಲಾಸಾ ಅಂತ ಹಾಕಿ. ಮತ್ತು ಏನಾರ ಇಂಟರ್ವ್ಯೂ ಐ ಡಿ ಮಾಡಿದರೆ ಅದು ಹಾಕಿ, ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾರೆ ಅದು ಹಾಕಿ, ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಏನಾರು ಮಾಡಿದರೆ ಅದನ್ನೂ ಹಾಕಿ, ಅಥವಾ ಅದರಿಂದ ಅದು ಹಾಕಿ, ಇಲ್ಲ ಅಂದರೆ ಬಿಡಿ. ನೆಕ್ಸ್ಟು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಎಸ್ ಅಂತ ಕೊಡಿ, ಇಲ್ಲಾಂತ ನೋ ಅಂತ ಕೊಡಿ. ಅಂದರೆ ನಮಗೆ SC/ST ಅವ್ರಿಗೆ ಏನಾರ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಬೇಕು ಅಂದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಎಸ್ ಅಂತ ಬೇಕಂದ್ರೆ ನಿಮ್ಮ ಯಾವ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ಡಿಸ್ಟಿಕ್ ಯಾವ ಬೇಕಂತ ಅದು ಸೆಲೆಕ್ಟ್ ಮಾಡಿ. ನೋಡಿ, ಬೆಂಗಳೂರು, ಬೆಳಗಾವಿ, ಶಿವಮೊಗ್ಗ ಸೇಮ್ ಅದೇ ಡಿಸ್ಟಿಕ್ ಇದೆ, ಯಾವ ಡಿಸ್ಟಿಕ್ ಬೇಕೋ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಮತ್ತು ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೋ ಆ ಲ್ಯಾಂಗ್ವೇಜ್ ಮೇಲೆ ಇದು ಮಾಡಿ. ಕನ್ನಡ ಅಂದರೆ ಓದೋಕ್ಕೆ, ಬರೆಯೋಕ್ಕೆ ಮತ್ತು ಮಾತಾಡೋಕ್ಕೆ. ಮತ್ತು ಇಂಗ್ಲೀಷ್ ಬರುತ್ತೆ, ಇಂಗ್ಲೀಷ್ ಮೇಲೆ ಟೈಪ್ ಮಾಡಿ. ಹಿಂದಿ ಬರುತ್ತೆ, ಅಕಸ್ಮಾತ್ ಯಾವ್ದಾರ ಲ್ಯಾಂಗ್ವೇಜ್ ಬರ್ತದೆ ಅದ್ರ ಮೇಲೆ ಟಿಕ್ ಮಾಡಿ. ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕೊಟ್ಟು ಸೇವ್ ಟು ನೆಕ್ಸ್ಟ್ ಮೇಲೆ ಕ್ಲಿಕ್. ಸೊ ಸೇವ್ ಟು ನೆಕ್ಸ್ಟ್ ಅಂತ ಕೊಟ್ಟಾಗ ನೆಕ್ಸ್ಟು ಎಲ್ಲ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಬರುತ್ತೆ. ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ. ಇಲ್ಲಿ ಡಿಕ್ಲರೇಷನ್ ಬರುತ್ತೆ, ಡಿಕ್ಲರೇಷನ್ ಅಂತ ಕೊಟ್ಟು ಎಲ್ಲ ಟ್ರೂ ಅಂತ ಕೊಟ್ಟು ಐ ಅಗ್ರಿ ಕನ್ಫರ್ಮ್ ಅಂತ ಕೊಟ್ಟು ನೀವು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮಾಡಿದರೆ ರಿಜಿಸ್ಟ್ರೇಷನ್ ಬರುತ್ತೆ. ನೆಕ್ಸ್ಟು ಫೀಸ್ ಕಟ್ಟೋದಾದರೆ ಫೀಸ್ ಕಟ್ಬೋದು. ಸೊ ಅಗ್ರಿ ಮೇಲೆ ಟಿಕ್ ಮಾಡಿ, ಕನ್ಫರ್ಮ್ ಮೇಲೆ ಟಿಕ್ ಮಾಡಿ, ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಸೇವ್ ಟು ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟು ನಿಮ್ಮ ಲೆಫ್ಟ್ ಸೈಡ್ ತಮ್ ಮತ್ತು ಹಾಗೂ ಹ್ಯಾಂಡ್ ಡಿಕ್ಲರೇಷನ್ನ ಹಾಕಬೇಕು. ಲೆಫ್ಟ್ ಟೈಮ್ ಮತ್ತು ಇಂಗ್ಲೀಷನ್ನು ಒಟ್ಟು 150 KB ಒಳಗೆ ಹಾಕಬೇಕು. ಮತ್ತು ನಿಮ್ಮ ಕ್ಯಾಪ್ಚರ್ ಹೊಡೆದು ಸೇವ್ ಟು ನೆಕ್ಸ್ಟ್ ಮೇಲೆ ಕೊಟ್ಟು ನೆಕ್ಸ್ಟ್ ಪೇಮೆಂಟ್ ಬರುತ್ತೆ. ಪೇಮೆಂಟ್ ಮಾಡಿದರೆ ಈ ಅಪ್ಲಿಕೇಶನ್ ಫುಲ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.